ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕವನ್ನ ಬಂದ್ ಮಾಡಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರು ಇವತ್ತು ಸಭೆಗೆ ಯಾರನ್ನೆಲ್ಲ ಕರೆದಿದ್ರು, ಯಾಕೆ ಒಂದಷ್ಟು ಜನ ಗೈರಾಗಿದ್ರು, ಈ ಒಂದಷ್ಟು ಅನುಮಾನಗಳು ಕೂಡ ಕಾಡೋದಕ್ಕೆ ಶುರುವಾಯಿತು. ನೋಡಿ, 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮದೊಂದು ಪ್ರಶ್ನೆ, ಕನ್ನಡದ ನೆಲ, ಜಲ, ಅಸ್ಮಿತೆ ಅಂತ ಬಂದಾಗ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು. ಈ ಹಿಂದೆ ನಡೆದಂತ ಅನೇಕ ಹೋರಾಟಗಳಲ್ಲಿ ಎಲ್ಲೋ ಒಂದ್ ಕಡೆ ಆ ಒಗ್ಗಟ್ಟು ಇರಲಿಲ್ಲ. ಆದ್ರೆ ಈಗ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ, ಅಲ್ಲೂ ಕೂಡ ಒಗ್ಗಟ್ಟು ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಕ್ಷಣದ ಬ್ರೇಕಿಂಗ್ ಕೂಡ ನಮ್ಗೆ ಅಪ್ಡೇಟ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಕರ್ನಾಟಕದ ಕನ್ನಡ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ವಾ ಅನ್ನೋ ಪ್ರಶ್ನೆ ನೇರವಾಗಿ ನಾವು ಮಾಡ್ತಾ ಇದ್ದೀವಿ. ಕನ್ನಡ ಸಂಘಟನೆಗಳಲ್ಲೇ ಮೂಡಾದಂತಹ ಒಂದು ಸಹಮತ, ಬೆಂಬಲ ನೀಡುವ ಬಗ್ಗೆ ಇನ್ನೂ ಕೆಲವರು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಇನ್ನೂ ಕೆಲವರು ನಿರ್ಧಾರವನ್ನ ಮಾಡಿಲ್ಲ. ಭಾಷೆ, ನೆಲ, ಜಲ ಅಂತ ಬಂದಾಗ ಈ ವಿಷಯದಲ್ಲೂ ಕೂಡ ಪ್ರತಿಷ್ಠೆ ಬೇಕಾ ಅಂತ ಹೇಳಿ ನಾವು ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಗಳು ಅನೇಕ ವಿಚಾರವಾಗಿ ಇವತ್ತಿನವರೆಗೂ ಕೂಡ ಹೋರಾಟವನ್ನ ಮಾಡಿದ್ದಾರೆ. ಇವತ್ತಿನವರೆಗೂ ಕೂಡ ಹೋರಾಟವನ್ನ ಮಾಡಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇಷ್ಟು ದಿನ ಬೇರೆ ಬೇರೆ ಬಣಗಳಂತ ಹೇಳಿ ಗುರುತಿಸಿಕೊಂಡು, ಇಷ್ಟು ದಿನ ಬೇರೆ ಬೇರೆ ಟೀಮ್ ಅನ್ನ ಮಾಡಿಕೊಂಡು ಹೋರಾಟವನ್ನ ಮಾಡಿದಂತ ಕನ್ನಡ ಪರ ಸಂಘಟನೆಗಳು ಈಗ 22ನೇ ತಾರೀಕು ಕರ್ನಾಟಕ ಬಂದ್ ಅಂತೇನು ಕರೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗಲೇಬೇಕಾಗಿದೆ. ಇದರ ಅವಶ್ಯಕತೆ ಈಗ ಇದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡುವ ರೀತಿಯಲ್ಲಿ ಈ ಒಂದು ಹೋರಾಟವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಕನ್ನಡ ಪರ ಸಂಘಟನೆಗಳಿದೆ. ನೋಡಿ, ನವೆಂಬರ್ 1ನೇ ತಾರೀಕು ಅಂತ ಹೇಳಿದಾಗ ಎಂಇಎಸ್ ಪುಂಡರು ಅಲ್ಲಿ ಬಂದು ಅವರು ತಮ್ಮ ಪುಂಡಾಟಿಕೆಯನ್ನ ಮೆರೆದಕ್ಕೆ, ಅಲ್ಲಿ ಅವರು ಶಿವಸೇನೆಯನ್ನ ಬಾವುಟವನ್ನ ಹಾರಿಸೋದಕ್ಕೆ ಅಥವಾ ಎಂಇಎಸ್ ಬಾವುಟವನ್ನ ಹಾರಾಟ ಮಾಡೋದಕ್ಕೆ ಅನುಮತಿಯನ್ನ ಕೇಳ್ತಾರೆ. ಅದನ್ನು ಕೂಡ ವಿರೋಧವನ್ನ ವ್ಯಕ್ತಪಡಿಸುವಂತ ಕನ್ನಡ ಪರ ಸಂಘಟನೆಗಳು ಈಗ ಒಗ್ಗಟ್ಟಿನಲ್ಲಿ ಪ್ರದರ್ಶನವನ್ನ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ನಾವಿವತ್ತು ಮಧ್ಯಾಹ್ನ ಈ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ ಪ್ರವೀಣ್ ಶೆಟ್ಟಿ ಅವರಿಗೆ ಕರೆ ಮಾಡಿದ್ವಿ. ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದಾಗ, ನೀವು 22ನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ, ಅವತ್ತಿನ ದಿನ ನಿಮ್ಮ ಬೆಂಬಲ ಇದೆಯಾ ಅಂತೇಳಿ. ಅವರು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ ಹೋರಾಟಗಳು ನಡೆದಿದೆ, ಆದ್ರೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ, ನಾವು ಕೂಡ ಸಾಥ್ ಕೊಡ್ತೀವಿ ಅಂತಂದ್ರು. ಹಾಗಾದ್ರೆ ನೀವು ಹೋಗ್ತೀರಾ ಅಂತಂದ್ರೆ, ಇಲ್ಲ ಅದನ್ನು ನಿರ್ಧಾರ ಮಾಡಿಲ್ಲ ಅಂತೇಳಿ. ಬೇಡ, ಈಗ ಈ ವಿಚಾರದಲ್ಲಿ ಬಣಗಳು, ಪ್ರತಿಷ್ಠೆ ಎಲ್ಲವನ್ನು ಕೂಡ ಬದಿಗಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಬೆಳಗಾವಿಗೆ ಹೋಗ್ಬಿಟ್ಟು ಅಲ್ಲೊಂದು ನಾರಾಯಣಗೌಡ ಬಣ ಹೋರಾಟ ಮಾಡ್ತು, ಅದಾದ ಬಳಿಕ ಪ್ರವೀಣ್ ಶೆಟ್ಟಿ ಬಣ ಹೋರಾಟವನ್ನ ಮಾಡ್ತು, ಅದಾದ ಬಳಿಕ ಮಾನ್ಯ ದಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅಲ್ಲೊಂದು ಹೋರಾಟ ಆಯ್ತು. ಈಗ 22ನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಆಗ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಹೋರಾಟ ಆಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಾಡು, ನುಡಿ, ಜಲ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂತ ಅನಿವಾರ್ಯತೆ ಇದ್ದೇ ಇದೆ. ಆದ್ರೆ ಈಗ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಅವತ್ತು ಒಗ್ಗಟ್ಟು ಪ್ರದರ್ಶನ ಆಗುತ್ತೋ ಆಗಲ್ವೋ? ಎಸ್ ನಾಗೇಂದ್ರ ಬಾಬು, ಈ ಹಿಂದೆ ನಾವು ಪ್ರತಿಭಟನೆ ಬಂದ್ ಆದಾಗ ಹಲವು ಸಂಘಟನೆಗಳು ಒಂದ್ ಕಡೆ ಬೆಂಬಲ ನೀಡಿಲ್ಲ. ಯಾಕಂದ್ರೆ ಉದಾಹರಣೆ ಕರವೇ ನಾರಾಯಣಗೌಡರು ಯಾವುದಕ್ಕೂ ವಾಟಾಳ್ ನಾಗರಾಜ್ ಅವರು ಯಾವುದೇ ಪ್ರತಿಭಟನೆ ಮಾಡಿದ್ರು, ಬಂದ್ ಮಾಡಿದ್ರು, ಅವರು ಬೆಂಬಲ ನೀಡಲ್ಲ. ಹೀಗಾಗಿ ಎಲ್ಲರ ಕಡೆ ಹಲವು ಸಂಘಟನೆಗಳು ಸಹ ಈಗ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಕರೆದುಕೊಂಡು ಹೋಗುತ್ತಾರೆ. ಯಾಕಂದ್ರೆ ಮಾರ್ಚ್ 22 ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಂಇಎಸ್ ಪುಂಡರು ಮತ್ತು ಬೆಳಗಾವಿಯ ಆ ಶಿವಸೇನೆ ಪುಂಡರು ಒಂದ್ ಕಡೆ ಪುಂಡಾಟಿಕೆ ಜೋರಾಗಿದೆ. ಆ ಒಂದು ವಿಚಾರಕ್ಕಾಗಿ ಮತ್ತೊಂದು ಕಡೆ ಬೆಳಗಾವಿ ಉಳಿವಿಗಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಬಂದ್ ಯಶಸ್ವಿ ಆಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ 22ರಂದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಬರ್ತಾರ. ಯಾಕಂದ್ರೆ ಹಲವು ಬಣಗಳಿದಾವೆ. ಪ್ರವೀಣ್ ಶೆಟ್ಟಿ ಬಣ ಇದೆ, ಕೆ ಮತ್ತೆ ಶಿವರಾಮೇಗೌಡ ಬಣ ಇದೆ, ಕೆ ರಮೇಶ್ ಅವರ ಬಣ ಇದೆ, ಹೀಗೆ ಹಲವು ಬಣಗಳಿದಾವೆ. ಎಲ್ಲರೂ
ಒಗ್ಗೂಟಿಕೊಂಡು ಏನು ಬಂದ್ಗೆ ಬರ್ತಾರಾ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಎಂಬುದು ಪ್ರಶ್ನೆ ಮೂಡಿದೆ. ಹೀಗಾಗಿ ವಾಟಾಳ್ ನಾಗರಾಜ್ ಅವ್ರನ್ನ ಕೇಳಿದ್ರೆ ಅವರಿಗೆ ಯಾವುದೇ ಉತ್ತರ ನೀಡಲ್ಲ. ನಾವು ಬಂದ್ಗೆ ಕರೆ ಕೊಟ್ಟಿವಿ, ಅವ್ರು ಬರ್ಲೇಬೇಕಂತ ನಮ್ ಕಡೆ ಜಸ್ಟ್ ಮಾಧ್ಯಮ ಮುಖಾಂತರ ಹೇಳ್ತಾರೆ, ಕರೆಯಕ್ ಹೋಗಲ್ಲ, ಅವರಿಗೆ ಫೋನ್ ಮಾಡಿ ಕೇಳಕ್ ಹೋಗಲ್ಲ. ಹೀಗಾಗಿ ಇಲ್ಲಿ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳೇ ಸಹ ಒಗ್ಗಟ್ಟಿಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ಉದ್ದೇಶ ಅಷ್ಟೇ, ಅಖಂಡ ಕರ್ನಾಟಕಕ್ಕಾಗಿ ಬಂದ್ ಎಲ್ಲರೂ ಸಂಘಟನೆಗಳು ಭಾಗಿಯಾಗಬೇಕು, ಬೆಳಗಾವಿ ಉಳಿವಿಗಾಗಿ ಹೋರಾಡಬೇಕು. ಎಂಇಎಸ್ ಪುಂಡರ ಆವಳಿಯನ್ನು ತಡೆಗಟ್ಟಬೇಕಂದ್ರೆ ಕನ್ನಡ ಪರ ಸಂಘಟನೆಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದ್ ಕಡೆ ಸರ್ಕಾರಕ್ಕೆ ಆಗ್ರಹ ಪಡಿಸಬೇಕು, ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು. ಅದಲ್ಲದೆ ಯಾಕೆಂದ್ರೆ ಮಾರ್ಚ್ ಈ ಮುಂದಿನ ತಿಂಗಳು ಅಂದ್ರೆ ನಾಳೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ. ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಹೀಗೆ ಮತ್ತೊಂದು ಕಡೆ ಮಾರ್ಚ್ 18ರಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗುತ್ತೆ, ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ನೀಡುತ್ತೆ ಎಂಬುದು ಮಾರ್ಚ್ 18ರಂದು ಡಿಸೈಡ್ ಆಗಲಿದೆ ನಾಗೇಂದ್ರ ಬಾಬು. ಹೀಗಾಗಿ ಮಾರ್ಚ್ 18 ನಂತರ ಬಂದ್ಗೆ ಬೆಂಬಲ ಯಾವ ಸಂಘಟನೆ ನೀಡುತ್ತೆ, ಯಾವ ಸಂಘಟನೆ ನೀಡಲ್ಲ, ಬಂದ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನೋಡಿ ಒಂದು ಪ್ರಶ್ನೆ ಉದ್ಭವ ಆಗೋದು, ಇವತ್ತು ಸಭೆಗೆ ಎಲ್ಲರನ್ನು ಕೂಡ ಆಹ್ವಾನ ಮಾಡಲಾಗಿತ್ತು, ಸಭೆಗೆ ಎಲ್ಲರೂ ಕೂಡ ಬರಬೇಕಿತ್ತು. ಈಗ ಒಮ್ಮತದ ನಿರ್ಧಾರದ ಮೂಲಕ ಕರೆ ಕೊಡ್ಬೇಕಲ್ವಾ? ಅಂದ್ರೆ ಒಗ್ಗಟ್ಟು ಇಲ್ಲೂ ಎದ್ದು ಕಾಣ್ತಾ ಇಲ್ಲ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕೆ ಒಗ್ಗಟ್ಟಿನ ಮಂತ್ರ ಯಾರು ಕೂಡ ಜಪಿಸ್ತಾ ಇಲ್ಲ? ಪ್ರತಿಷ್ಠೆಯೇ ಇಲ್ಲಿ ಇಂಪಾರ್ಟೆಂಟ್ ಆಗೋಯ್ತಾ? ನಾಡು ನುಡಿ ಜಲ ಅಂತ ಬಂದಾಗ ಪ್ರತಿಷ್ಠೆನ ಬದಿಗಿಟ್ಟು ಹೋರಾಟಕ್ಕೆ ಮುಂದೆ ಆಗ್ಬಾರ್ದಾ? ನಾಗೇಂದ್ರ ಬಾಬು, ಈ ಒಂದು ವಿಚಾರ ನಾವು ವಾಟಾಳ್ ನಾಗರಾಜ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲ. ನಾವಿಗೆ ಬೆಂಬಲ ಕೊಟ್ಟಿದ್ದೇವೆ, ನಮ್ಮಿಂದ ಅವರು ಬರ್ಲಿ, ಬೆಂಬಲ ಸೂಚನೆ ನೀಡಲಿ. ಹೀಗಾಗಿ ಅವರು ಬೆಂಬಲ ಬಂದ್ ಕೊಟ್ಟಾಗ ಇವರು ಹೋಗಲ್ಲ, ಅವರು ಬೆಂಬಲ ಕೊಟ್ಟಾಗ ಬಂದ್ ಕೊಟ್ಟಾಗ ಇವರು ಬರಲ್ಲ. ಹೀಗೆ ಒಂದ್ ಕಡೆ ಪ್ರತಿಷ್ಠೆಗೆ ಪಣವಾಗಿದೆ. ಕನ್ನಡ ಪರ ಸಂಘಟನೆಗಳು ನಾಡು ಜಲ ನುಡಿ ಬಂದಾಗ ಎಲ್ಲರೂ ಒಗ್ಗೂಟಾಗಬೇಕು, ಕನ್ನಡಗಾಗಿ ಹೋರಾಟ ಮಾಡಬೇಕು, ಕನ್ನಡಿಗರಿಗಾಗಿ ಹೋರಾಟ ಮಾಡಬೇಕು ನಮ್ಮ ಉದ್ದೇಶ. ಹೀಗಾಗಿ ಈ ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಸ್ವಲ್ಪ ಗೊಂದಲ ಇದೆ, ಒಮ್ಮತ ಇಲ್ಲ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೆ ಹಲವು ಬಂದ್ಗಳು ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಕೆಲವು ಸಂಘಟನೆಗಳು ಮಾತ್ರ ಪ್ರತಿಭಟನೆ ಭಾಗಿಯಾಗ್ತಾರೆ, ಕೆಲವು ಸಂಘಟನೆಗಳು ಪ್ರತಿಭಟನೆ ಭಾಗಿಯಾಗಲ್ಲ. ಮತ್ತೊಂದು ಕಡೆ ಅವರು ಪ್ರತಿಭಟನೆ ಆದ ನಂತರ 3 ದಿನ ನಂತರ ಮತ್ತೊಂದು ಸಂಘಟನೆ ಪ್ರತಿಭಟನೆ ಮಾಡುತ್ತೆ, ಅವರು ಬಂದ್ಗೆ ಕರೆ ಕೊಡ್ತಾರೆ. ಹೀಗೆ ಒಮ್ಮತ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕನ್ನಡ ನಾಡು ನುಡಿ ಜಲ ಬಂದಾಗ ಎಲ್ಲರೂ ಒಗ್ಗಟ್ಟಾಗಬೇಕಾಗುತ್ತೆ, ಬೆಳಗಾವಿ ಉಳಿವಿಗಾಗಿ ಹೋರಾಟ ಮಾಡಬೇಕಾಗುತ್ತೆ ನಾಗೇಂದ್ರ ಬಾಬು. ಹೀಗಾಗಿ ಮಾರ್ಚ್ 18ರಂದು ಒಂದ್ ಕಡೆ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಸಭೆ ಮಾಡ್ತಾರೆ, ಯಾವ ಸಂಘಟನೆ ಕರೀತಾರೆ, ಯಾಕಂದ್ರೆ ಸುಮಾರು ಸಂಘಟನೆಗಳಿದಾವೆ, ಎಲ್ಲಾ ಸಂಘಟನೆ ಕರೆದು ಪ್ರತಿಭಟನೆ ಮಾಡಿ ಬಂದ್ ಮಾಡಿದ್ರೆ ಒಂದ್ ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬಹುದು. ಇಲ್ಲವಾದ್ರೆ ಮತ್ತೆ ಅದೇ ರಾಗ ಅದೇ ಹಾಡು, ಯಾರು ಒಂದು 10 ಜನ ಹೋಗ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಸರ್ಕಾರ ಗಂಭೀರವಾಗಿ ಪರಿಗಣಿಸಲ್ಲ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಈಗ ಎಲ್ಲರ ಗಮನಕ್ಕೂ ಬಂದಿರುತ್ತೆ, ಆಗ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಹೋರಾಟ ಆಗಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂತ ಅನಿವಾರ್ಯತೆ ಇದ್ದೇ ಇದೆ. ಆದ್ರೆ ಈಗ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಕರೆ ಕೊಡಲಾಗಿದೆ. ಅವತ್ತು ಒಗ್ಗಟ್ಟು ಪ್ರದರ್ಶನ ಆಗುತ್ತೋ ಆಗಲ್ವೋ? ಎಸ್ ನಾಗೇಂದ್ರ ಬಾಬು, ಈ ಹಿಂದೆ ನಾವು ಪ್ರತಿಭಟನೆ ಬಂದ್ ಆದಾಗ ಹಲವು ಸಂಘಟನೆಗಳು ಒಂದ್ ಕಡೆ ಬೆಂಬಲ ನೀಡಿಲ್ಲ. ಯಾಕಂದ್ರೆ ಉದಾಹರಣೆ ಕರವೇ ನಾರಾಯಣಗೌಡರು ಯಾವುದಕ್ಕೂ ವಾಟಾಳ್ ನಾಗರಾಜ್ ಅವರು ಯಾವುದೇ ಪ್ರತಿಭಟನೆ ಮಾಡಿದ್ರು, ಬಂದ್ ಮಾಡಿದ್ರು, ಅವರು ಬೆಂಬಲ ನೀಡಲ್ಲ. ಹೀಗಾಗಿ ಎಲ್ಲರ ಕಡೆ ಹಲವು ಸಂಘಟನೆಗಳು ಸಹ ಈಗ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಕರೆದುಕೊಂಡು ಹೋಗುತ್ತಾರೆ. ಯಾಕಂದ್ರೆ ಮಾರ್ಚ್ 22 ಅಖಂಡ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಂಇಎಸ್ ಪುಂಡರು ಮತ್ತು ಬೆಳಗಾವಿಯ ಆ ಶಿವಸೇನೆ ಪುಂಡರು ಒಂದ್ ಕಡೆ ಪುಂಡಾಟಿಕೆ ಜೋರಾಗಿದೆ. ಆ ಒಂದು ವಿಚಾರಕ್ಕಾಗಿ ಮತ್ತೊಂದು ಕಡೆ ಬೆಳಗಾವಿ ಉಳಿವಿಗಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಬಟ್ ಈ ಒಂದು ಬಂದ್ ಯಶಸ್ವಿ ಆಗುತ್ತಾ ಎಂಬುದು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ 22ರಂದು ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಬರ್ತಾರ. ಯಾಕಂದ್ರೆ ಹಲವು ಬಣಗಳಿದಾವೆ, ಪ್ರವೀಣ್ ಶೆಟ್ಟಿ ಬಣ ಇದೆ, ಕೆ ಮತ್ತೆ ಶಿವರಾಮೇಗೌಡ ಬಣ ಇದೆ, ಕೆ ರಮೇಶ್ ಅವರ ಬಣ ಇದೆ, ಹೀಗೆ ಹಲವು ಬಣಗಳಿದಾವೆ. ಎಲ್ಲರೂ ಒಗ್ಗೂಟಿಕೊಂಡು ಏನು ಬಂದ್ಗೆ ಬರ್ತಾರ, ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಎಂಬುದು ಪ್ರಶ್ನೆ ಮೂಡಿದೆ. ಹೀಗಾಗಿ ವಾಟಾಳ್ ನಾಗರಾಜ್ ಅವ್ರನ್ನ ಕೇಳಿದ್ರೆ ಅವರಿಗೆ ಯಾವುದೇ ಉತ್ತರ ನೀಡಲ್ಲ. ನಾವು ಬಂದ್ಗೆ ಕರೆ ಕೊಟ್ಟಿವಿ, ಅವ್ರು ಬರ್ಲೇಬೇಕಂತ ನಮ್ ಕಡೆ ಜಸ್ಟ್ ಮಾಧ್ಯಮ ಮುಖಾಂತರ ಹೇಳ್ತಾರೆ, ಕರೆಯಕ್ ಹೋಗಲ್ಲ, ಅವರಿಗೆ ಫೋನ್ ಮಾಡಿ ಕೇಳಕ್ ಹೋಗಲ್ಲ. ಹೀಗಾಗಿ ಇಲ್ಲಿ ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳೇ ಸಹ ಒಗ್ಗಟ್ಟಿಲ್ಲ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ಉದ್ದೇಶ ಅಷ್ಟೇ, ಅಖಂಡ ಕರ್ನಾಟಕಕ್ಕಾಗಿ ಬಂದ್ ಎಲ್ಲರೂ ಸಂಘಟನೆಗಳು ಭಾಗಿಯಾಗಬೇಕು, ಬೆಳಗಾವಿ ಉಳಿವಿಗಾಗಿ ಹೋರಾಡಬೇಕು. ಎಂಇಎಸ್ ಪುಂಡರ ಆವಳಿಯನ್ನು ತಡೆಗಟ್ಟಬೇಕಂದ್ರೆ ಕನ್ನಡ ಪರ ಸಂಘಟನೆಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದ್ ಕಡೆ ಸರ್ಕಾರಕ್ಕೆ ಆಗ್ರಹ ಪಡಿಸಬೇಕು, ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು. ಅದಲ್ಲದೆ ಯಾಕೆಂದ್ರೆ ಮಾರ್ಚ್ ಈ ಮುಂದಿನ ತಿಂಗಳು ಅಂದ್ರೆ ನಾಳೆಯಿಂದ
ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ. ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಹೀಗೆ ಮತ್ತೊಂದು ಕಡೆ ಮಾರ್ಚ್ 18ರಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಯಾವೆಲ್ಲ ಸಂಘಟನೆಗಳು ಭಾಗಿಯಾಗುತ್ತೆ, ಬಂದ್ಗೆ ಯಾವೆಲ್ಲ ಸಂಘಟನೆ ಬೆಂಬಲ ನೀಡುತ್ತೆ ಎಂಬುದು ಮಾರ್ಚ್ 18ರಂದು ಡಿಸೈಡ್ ಆಗಲಿದೆ ನಾಗೇಂದ್ರ ಬಾಬು. ಹೀಗಾಗಿ ಮಾರ್ಚ್